ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ICDS ಸೂಪರ್ವೈಸರ್ ದಿವ್ಯಾ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ದಿನ ನಾನು ನಿಮಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಗ್ತಾ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಂಗನವಾಡಿ ಕೇಂದ್ರದಲ್ಲಿ 0ಯಿಂದ 6 ವರ್ಷದ ಮಕ್ಕಳುಗಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಶಾಲೆ ಬಿಟ್ಟಿರ್ತಕ್ಕಂಥ ಕಿಶೋರಿಯರಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ಮಾಡ್ತೀವಿ. 3ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣ ನೀಡುವಂಥದ್ದು. ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಆಯಾಯ ಸಮಯಕ್ಕೆ ವಯಸ್ಸಿಗೆ ಅನುಗುಣವಾಗಿ ಚುಚ್ಚುಮದ್ದುಗಳನ್ನ ಆರೋಗ್ಯ ಇಲಾಖೆಯ ಸಹಕಾರದಿಂದ ಹಾಕಿಸುವಂಥದ್ದು. ಮಕ್ಕಳು ಮತ್ತು ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಪ್ರತಿ 3 ತಿಂಗಳಿಗೊಂದು ಸಲ ಆರೋಗ್ಯ ತಪಾಸಣೆ ಮಾಡುವಂಥದ್ದು. ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳ ಎತ್ತರ ಮತ್ತು ತೂಕನ ಪ್ರತಿ ತಿಂಗಳು ಕೂಡ ಅಂಗನವಾಡಿನಲ್ಲಿ ಅಳತೆ ಮಾಡಿ ಪೌಷ್ಟಿಕತೆ ಮಟ್ಟನ ಗುರುತಿಸೋದು. ಸಾಧಾರಣ ಕಡಿಮೆ ಬಂದಿರತಕ್ಕಂಥವ್ರು ಮತ್ತು ವಿಪರೀತ ಕಡಿಮೆ ತೂಕದ ಮಕ್ಕಳುಗಳನ್ನ ವಿಶೇಷ ಸೌಲಭ್ಯಗಳನ್ನ ನೀಡುವಂಥದ್ದು. ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯೇ ಇವಾಗ ಸುಕನ್ಯಾ ಸಮೃದ್ಧಿಯಾಗಿ ಪರಿವರ್ತನೆಯಾಗಿದೆ. ಕುಟುಂಬದಲ್ಲಿ 2 ಜೀವಂತ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಸೌಲಭ್ಯಗಳನ್ನ ಒದಗಿಸ್ತೀವಿ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಾತೃವಂದನಾ ಯೋಜನೆಯಲ್ಲಿ ಪ್ರತಿ ಮೊದಲನೇ ಗರ್ಭಿಣಿಯರಿಗೆ 5,000 ರುಗಳು ಮತ್ತು ಎರಡನೇ ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಎರಡನೇ ಹೆಣ್ಣು ಮಗು ಜನನ ಆದಂಥ ಸಂದರ್ಭದಲ್ಲಿ 6,000 ರುಗಳು ಮಾತೃವಂದನಾ ಯೋಜನೆಯಲ್ಲಿ ಲಭಿಸುತ್ತೆ. ಇನ್ನು ಕ್ಷೀರಭಾಗ್ಯ ಯೋಜನೆ ನಡಿನಲ್ಲಿ 6ರಿಂದ 6 ವರ್ಷದ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಪ್ರತಿದಿನ ಕುಡಿಯೋದಕ್ಕೆ ಹಾಲನ್ನು ಒದಗಿಸ್ತಾ ಇದ್ದೀವಿ. ಸೃಷ್ಟಿ ಯೋಜನೆ ಅಡಿನಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಪ್ರತಿದಿನ ಒಂದು ಮೊಟ್ಟೆ ರೀತಿ 25 ದಿನ ತಿಂಗಳಲ್ಲಿ 25 ದಿನಗಳಿಗೆ ಮೊಟ್ಟೆ ಹಾಗೂ ವಾರದಲ್ಲಿ 2 ದಿನ 3ರಿಂದ 6 ವರ್ಷದ ಮಕ್ಕಳಿಗೆ ಮೊಟ್ಟೆ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಸ್ತ್ರೀಶಕ್ತಿ ಸಂಘಗಳಿಗೆ ಸರ್ಕಾರದಿಂದ ಲಭಿಸಿರ್ತಕ್ಕಂಥ ಅನುದಾನಗಳನ್ನ ಸ್ತ್ರೀಶಕ್ತಿ ಸಂಘದ ಸದಸ್ಯರುಗಳಿಗೆ ಒದಗಿಸ್ಕೊಡ್ತಾ ಇರ್ತೀವಿ. ಮನೆ ಭೇಟಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗರ್ಭಿಣಿ ಬಾಣಂತಿ ಮತ್ತು ಮಕ್ಕಳುಗಳಿಗೆ ಆರೋಗ್ಯ ಮತ್ತು ಪೌಷ್ಟಿಕತೆ ಶಿಕ್ಷಣನ ನೀಡುವಂಥದ್ದು. ಅಂಗನವಾಡಿ ಕೇಂದ್ರದಲ್ಲೂ ಸಹ ತಾಯಂದಿರ ಸಭೆಗಳು ನಡೆಸಿದಾಗ ಮತ್ತು ಬಾಲವಿಕಾಸ ಸಮಿತಿ ಸಭೆಗಳನ್ನು ನಡೆಸೋ ಸಂದರ್ಭದಲ್ಲಿ ಅವರುಗಳಿಗೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನೀಡುವಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ಕುಟುಂಬದ ಪಡಿತರ ಚೀಟಿನಲ್ಲಿರ್ತಕ್ಕಂಥ ಮನೆ ಯಜಮಾನಿಗೆ ತಿಂಗಳಲ್ಲಿ 2,000 ರುಗಳು ನೀಡುವಂತಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೂಡ ಇಲಾಖೆಯಿಂದ ಒದಗಿಸ್ತಾ ಇದ್ದೀವಿ. ಇದೇ ರೀತಿ ಇನ್ನುಳಿದಂತೆ ಇನ್ನೂ ಹಲವಾರು ಸ್ಕೀಮ್ಗಳನ್ನು ನಮ್ಮ ಇಲಾಖೆಯಿಂದ ಒದಗಿಸ್ತಾ ಇದ್ದೀವಿ. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.